ವಿಷಯವನ್ನು ಹೇಳುವುದಕ್ಕಾಗಿ ಬಂದದ್ದು. ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುವುದಿಲ್ಲ. ಯಾಕೆ ಅಮ್ಮ ಹೊರಡುವಾಗಲೇ ಯಜಮಾನರು ಹೇಳಿ ಹೇಳಿ ಒಬ್ಬೊಬ್ರು ಹೇಳುದಲ್ಲ, ಹೇಳುದಾದ್ರೆ ಎಲ್ಲ ಹೇಳಿ ಇಲ್ಲಿಯವರಿಗಲ್ಲ. ಹೊರಡುವಾಗ ಹೇಳಿ ನಮ್ಮವರೆಲ್ಲ ತಯಾರಾಗಿ ನಾವೆಲ್ಲರೂ ಜೊತೆಯಾಗಿ ಹೋಗುವ, ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಹೋಗುವ. ಒಂದು ಬಾರಿಗೆ ನಾಲ್ಕಕ್ಕೆ ಹೋಗಿ ಬರುವ. ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು? ಒಂದು ಬಾರಿಗೆ ಹೋದ್ರೆ ಸ್ವರ್ಗಕ್ಕೆ ಸಿಗ್ತದಂತ ಹೇಳಿ. ಹಾಗಾದ್ರೆ ಈ ಹಿಂದೆ ಹೋದವರಿಲ್ವ? ಈ ಹಿಂದೆ ಹಲವು ಬಾರಿಗೆ ಹೋದವರಿದ್ದಾರೆ. ಅಲ್ಲಿಗೆ ಹೋದವರು ಯಾರು ಹಿಂದೆ ಬರ್ಲಿಲ್ಲ. ಯಾಕೆ? ಅಲ್ಲಿ ಕೊಟ್ಟದ್ದು ಹೆಚ್ಚಾಗಿದೆ. ಹೌದಾ? ಹಾಗಾಗಿ ನಾವು ಈ ಸಲ ಹೋಗುವ, ಎಲ್ಲರೂ ಸೇರಿಕೊಂಡು ನಾಲ್ಕಕ್ಕೆ ಹೋಗುವ. ನಾಲ್ಕಕ್ಕೆ ಹೊರಡು. ಹೆಚ್ಚು ಕಡಿಮೆ ನಾಲ್ಕಕ್ಕೆ ಮುಟ್ಟಿದೆ. ಇಲ್ಲಿ ಹೋಗಿ ನೋಡ್ತೇವೆ ಜನರಾಶಿ, ಜನರಾಶಿ. ಅವರು ನಮ್ಮ ಹಾಗೆ ಮೊದಲ ಬಾರಿಗೆ ಹೋದವರಲ್ಲ, ಮತ್ತೆ ಅವರು ಅಲ್ಲಿ ಇದ್ದವರು. ಅವರು ಮೊದಲೇ ಕುಡಿದಿದ್ದಾರೆ, ಮೇಲಿದ್ದವರು ಅಮೃತ ಕುಡಿದಿದ್ದಾರೆ. ನೋಡಿದ ಕೂಡಲೇ ಯುದ್ಧ ಆರಂಭ ಆಯ್ತು. ಅವರು ಕುಡಿದು ಯುದ್ಧ ಮಾಡಿದ್ರು, ನಾವು ಕುಡಿಲಿಕ್ಕೆ ಸಿಗಲಿಲ್ಲ ಅಂತ ಜೋರ್ ಯುದ್ಧ ಆಗ್ತಾ ಇದ್ದಾಗೆ ಯಜಮಾನರು ನೇರ ಹೋಗಿ ಮಧ್ಯಕ್ಕೆ ನಿಂತ್ಕೊಂಡು ಎಲ್ಲರೂ ಅವರ ಮಧ್ಯೆ ಅಷ್ಟೊತ್ತಿಗೆ ಆ ಕಡೆಯಿಂದ ಬಂದರು. ಯಾರದು? ಒಬ್ಬರಲ್ಲ ಇಬ್ಬರನ್ನು 8 ಮಂದಿ ಅಷ್ಟದಿಕ್ಪಾಲಕರು ಬಂದು. ಹೌದಾ? 8 ಮಂದಿ ಅಷ್ಟದಿಕ್ಪಾಲಕರು 8 ಮಂದಿ ಬಂದರು. ಅಷ್ಟ ಅಂದ್ರೆ 9 ಅಷ್ಟೇ ಬರ್ಬೇಕಷ್ಟೇ. ಅಷ್ಟೇ ದಿಕ್ಪಾಲಕರು ಬಂದು ಸುತ್ತ ನಿಂತ್ಕೊಂಡ್ರು. ಮಧ್ಯದಲ್ಲಿ ಯಜಮಾನರು ಒಬ್ಬರು ಸಾಕು. ನೀವ್ ಯಾಕೆ ಹೇಳುದು? ಸುತ್ತ 8 ಜನ ಮಧ್ಯದಲ್ಲಿ ಯಜಮಾನರು ಹೆದರ್ಲಿಲ್ಲ. ಅಲ್ಲಿಗೊಂದು ಒಂದು ಸುತ್ತು ಬಂದು ಸೈಕಲ್ ಬಿಟ್ಟಾಗ ಹೋದ್ರು. ಬಂದವರೆಲ್ಲ ಹೋದ್ರಪ್ಪ, ಓಡಿ ಹೋದ್ರು. ದೇವತೆಗಳು ಓಡಿ ಹೋದ್ರಪ್ಪ. ಮತ್ತೆ ನೀನ್ ಯಾಕೆ ಹೇಳುತ್ತಿ? ಸೋತು ಓಡಿ ಹೋಗಿದ್ದಾರೆ. ಸಂತೋಷದ ವಿಚಾರ ಇದು, ನಗರಗತ ಹೇಳಬೇಕು. ಅಳಬಾರ್ದು, ನಗಬೇಕು. ಅಳುವುದಕ್ಕೆ ವಿಷಯ ಉಂಟು, ವಿಷಯ ಉಂಟು. ಅದು ಮುಂದಿನ ಭಾಗದಲ್ಲಿ ಬರ್ತದೆ. ದೇವತೆಗಳೆಲ್ಲ ಓಡಿ ಹೋದ್ರು. ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಸೂರತ್ ಕಲ್ಲಿಂದ 50ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಕುಜಿರಿ ಇಟ್ಕೊಂಡು ಸುರಲೋಕದಿಂದ ಐರಾವತವನ್ನೇರಿ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ. ಕೈ ನೋಡುದಲ್ಲ, ಮುಖ ನೋಡೋದು ಸುರಪ್ಪ. ದೇವೇಂದ್ರ ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನ, ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನ, ಆ ಕಡೆಯಿಂದ ಅವ, ಈ ಕಡೆಯಿಂದ ನಮ್ಮ ಯಜಮಾನ. ನಾನು ಬೇರೆ ಬೇರೆ ಅಂತ ಹೇಳಿ ಮತ್ತೆಂತದ್ದು ಬೇರೆ ಅವರು ಬೇರೆ ಅವರು ಬೇರೆ ನನಗೆ ಗೊತ್ತುಂಟು. ನಿಂತದ್ದು ಹಾಗೆ ಅಲ್ಲ. ಮತ್ತೆ 3 ಸಲ ಕಿವಿಗೆ ಹೇಳುದಿಲ್ವಾ? ಜೋರ್ ಯುದ್ಧ, ಜೋರ್ ಯುದ್ಧ. ಎಂತ ಯುದ್ಧ? ಎಂತದಿದ್ದ? ಭಯಾನಕ, ಭೀಕರ, ಗಂಭೀರ, ಸಾಂಕ್ರಾಮಿಕ. ಮೊದಲೇ ಗೊತ್ತು ನನಗೆ. ಸಂಗ್ರಾಮ ನಡೆದು ಹೋಯಿತು. ಯುದ್ಧ ಆಗಿ ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಮಾಡಿದ್ದಮ್ಮ. ದೇವೇಂದ್ರ ಸೋತು ದೇವೇಂದ್ರನ ಸಂತಾನದವನು. ಮತ್ತೆ ದೇವೇಂದ್ರ ಓಡಿ ಹೋಗಿದ್ದಕ್ಕೆ ನೀನ್ ಯಾಕೆ ಆಡುವುದು? ಸಂತೋಷದ ವಿಚಾರ ಇದು. ಸ್ವರ್ಗ ಎನ್ನುವುದು ನಮ್ಮ ಪಾಲಾಯಿತು. ಅಳಬಾರ್ದ? ನಗರಗತ ಹೇಳು. ಅಳುವುದಕ್ಕೆ ವಿಷಯ ಉಂಟು. ಏನದು? ಅದು ಮುಂದಿನ ಭಾಗದಲ್ಲಿ. ಒಮ್ಮೆ ಮುಗಿಸಿ ಹೋಗ್ತೀಯ? ದೇವತೆಗಳೆಲ್ಲ ಓಡಿ ಹೋದ, ದೇವೇಂದ್ರ ಓಡಿ ಹೋದ. ನಿಮ್ಮ ಗಂಡ ನೇರ ಬಂದು ವಸಣದ ಅವಳಿಗೆ ಬಾರಿಸಿದರು. ಪಾಪಿ ಮಗನೇ, ಸಿಂಹಾಸನ ಏರಿ ಸಿಂಹಾಸನ ಏರಿ ಕೂತ ಕೂಡ್ಲೆ ಚಪ್ಪಾಳೆ ಬಡಿದ ಕೂಡ್ಲೆ 6 ಮಂದಿ ಹೆಣ್ಣು ಆ ಖುಷಿಯಲ್ಲಿ ನಾಯಿ ಮಾಡಿಕೊಂಡು ಇದ್ದವರೆಲ್ಲ ಸೇರಿಸಿಕೊಂಡು ಮಾಡಿದ್ದಾರೆ. 6 ಮಂದಿ ಹೆಣ್ಣು ಮಕ್ಕಳ ಅಪ್ಸರಂಗರು ನಾರಿಮಣಿಯ ನಮ್ದು ಊದುಬತ್ತಿ ಮೀನಕ್ಕ ಮಂಡ್ಯ ದೋಷ ಎಲ್ಲಿಗೆಲ್ಲ ರಂಬೆ ಊರ್ವಶಿ ಬೇನಕ್ಕೆ ತಿಲೋತ್ತಮೆ ಮಂಜುಘೋಷ ಮಂಡ್ಯ ದೋಷ ಇಲ್ವಾ? ಇನ್ನೊಂದು ಮಲಗುದು ಬಂದು ಅವರದು ಮಿತ್ರನ ಆರಂಭ. ನಾಟ್ಯ ಎಂತ ನಾಟ್ಯ, ಎಂತ ಬಾಯ್ದಾಳ. ನನಗೆ ಯಾವುದು ನೆನಪಿಲ್ಲ. ಕಡೆ ಬಂದು ಮಾತ್ರ ನೆನಪಲ್ಲಿರುವುದು. ಏನದು? ಬಾಯ್ದಾಳ. ನಾಟ್ಯ ಕಾರ್ಯಕ್ರಮ ಮುಗಿಯಿತು. ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ನಿಶ್ಶಬ್ದ, ನಿಶ್ಶಬ್ದ. ಅಷ್ಟೊತ್ತಿಗೆ ಮೇಲಿಂದ ಒಂದು ಶಬ್ದ ಹಾರಾಡಿಕೊಂಡು ಬಂದ. ಜನ ಯಾರಂತ ಗೊತ್ತಿಲ್ಲ. ನೇರ ಬಂದು ನಿಮ್ಮ ಗಂಡನ
ಮುಂದೆ ಬಂದು ನಿಂತುಕೊಂಡು ಏನೋ ಕೂತದ್ದೇನೋ ಆಚೆ ನೋಡು ಈಚ ನೋಡು ಮುಖ ಇದ್ದ ನೋಡು ನನ್ನ ಮುಖದಿಂದ ಮಂಗ ಕುಣಿತ ಉಂಟ ಹೌದಾನ ಇಳಿಯ ತಲೆಗೆ ನೋಡುವ ನೀನು ಮಗನ ನಾನಲ್ಲ ಬಂದವು ನಿಮ್ಮ ಗಂಡನಲ್ಲಿ ಹೇಳಿ ಅಷ್ಟಕ್ಕೆ ನಿಮ್ಮ ಗಂಡ ಹೇಳಿಲ್ಲ ಬಂದವ ಕೂಡ ಬಿಡ್ಲಿಲ್ಲ ಯಾರದು ಹತ್ತಿರ ಬಂದು ಅವಳ ಕಾಲನ್ನು ಎತ್ತಿ ನಿಮ್ಮ ಗಂಡ ಕೂತಿದಂತ ಪೀಠ ಇದೆಯಲ್ಲ ಒಂದು ತುಳಿದದ್ದು ನಿಮ್ಮ ಗಂಡ ಕೂತಲ್ಲಿಂದ ಎತ್ತು ನಿಂತ್ಕೊಂಡು ಸಿಟ್ಟು ಬಂದವರಿಗೆ ಸೀಟು ಬಂದು ಸಿಟ್ಟು ಬಂದು ಹೊಡಿಲಿಕ್ಕೆ ಹೋದ್ರು ಹೊಡಿಲಿಕ್ಕೆ ಒಮ್ಮೆ ಒಂದು ಅವರಿಗೆ ಆಲೋಚನೆ ಬಂದದ್ದು ಜನ ಯಾರು ಅಂತಲೇ ಗೊತ್ತಿಲ್ಲ ಹೊಡಿಲಿಕ್ಕೆ ಹೌದು ಹೌದು ಪರಿಚಯ ಬೇಕು ಅದಕ್ಕೆ ಕೇಳಿದ್ರು ಯಾರು ನೀನು ಬಂದೆಯೋ ಸದಟ ಯಾರು ನೀನು ಬಂದ ಸುಬಟ್ ಸದಟಲ್ವ ಅದು ನೀನು ತಿರ್ಗಾಡ್ತಲ್ಲ ಕೇಳಿದ್ರು ಅದಕ್ಕೆ ಅವ ಹೇಳಿದ ನಾನು ಸುಮ್ಮನೆ ಬಂದದ್ದಲ್ಲ ದೇವೇಂದ್ರ ಬಂದು ಹೇಳಿದ ಯತಿಶರಾಜ ಯಕ್ಷರಾಜ ಯಕ್ಷರಾಜ ಸಿಂಗಲ್ ಪಕ್ಷ ತಿಂಗಳಾಕ್ಷ ಹೇಳಿದ್ದ ತಡ ಯಜಮಾನಿಗೆ ಕೋಪ ಬಂದು ಮೂರು ಗುತ್ತ ಆಡ್ಲಿಕ್ಕೆ ಆರಂಭ ಮಾಡಿ ಗೋಮಂತ್ರ ಬಿಡುದೇ ಇಲ್ಲ ಮತ್ತೆ ಅವನಾಗಿ ನಾನು ನೋಡ್ಲಿಲ್ಲ ಅವನು ಮೂರಾಗುವಾಗ ಆಚೆ 33 ಆಡ್ತಿದ್ದ ಒಮ್ಮೆ ಹೌದು ಅವ ಒಂದು ತಿರುಗುದು ಹೌದಾ ಹೌದು ಒಮ್ಮೆ ಗಾಳಿಯಲ್ಲಿ ತಿರುಗುದು ಮತ್ತೊಮ್ಮೆ ಮೊಣಕಾಲಲ್ಲಿ ತಿರುಗುದು ತಿರುಗಿ 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 ಎರಡು ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಲಕ್ಕೆ ಕೊಟ್ಟೆಗಟ್ಟು ಅವರಿಗೆ ಹೌದು ಕೊಟ್ಟದ ತಡ ಅಲ್ಲಿವರೆಗೆ ಆಡ್ತಿತ್ತು ತರಮೂರು ಆಡ್ತಿತ್ತು ಅವರು ಅಲ್ಲಿಗೆ ನಿಲ್ಲಿಸಿ ಸಾಕತ್ತದು ಸುದ್ದಿ ಇಲ್ಲ ಮತ್ತೆ ಸ್ವಲ್ಪ ಹೊತ್ತಾಗ ಅಲ್ಲಿಗೆ ತಿರುಗಿ ದಾಟು ಕೆಲವೊಮ್ಮೆ ಹಾಗೆ ಹಾರದು ಬೀಳುದು ಮತ್ತೆ ಬಿದ್ದು ಯುದ್ಧ ಮಾಡ್ತಾರೆ ಇಲ್ಲ ಕಾಣುದಿಲ್ಲ ನಿದ್ದೆ ಮಾಡುದು ಕಾಣುದಿಲ್ಲ ಒಂದು ಒಮ್ಮೆ ಹೀಗೆ ಇಣುಕಿ ನೋಡಿದ ಒಂದವ ಕೂಡ ಹಿಂದೆ ಹೋದ ಸೋತು ಕೊಡಿದ್ದ ಹೇಗೆಂದು ಗೊತ್ತಿಲ್ಲ ಮತ್ತೆ ನೀನೇ ಕಾಣುವುದು ನನ್ನ ಬಗ್ಗೆ ಏನಾಯ್ತು ಯಜಮಾನಿಗೆ ಏನಾಯ್ತು ಅಂತ ಹೇಳಿ ಹತ್ತಿರ ಹೋಗಿ ಹೀಗೆ ನೋಡ್ತೆ ನಮ್ಮ ಯಜಮಾನಿಗೆ ಏನಾಯ್ತು ಅಂತ ಹೀಗೆ ನೋಡುವಾಗ ಯಾವ ಬಾಯಲ್ಲಿ ಇದ್ದ ಬಾಯಲ್ಲಿ ಹೇಳು ಎರಡು ಕಣ್ಣು ಬಿಟ್ಟು ಹೊರಗೆ ಬಂದಿದೆ ಎಷ್ಟು ನೋವಿಗೆ ಹೊರಗೆ ಬಂದಿದೆ ನಿಮ್ಮ ಗಂಡ